ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. CS ನ್ಯೂಸ್ನ ಇಂಪ್ಯಾಕ್ಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ನಿಮ್ಮ ಹೆಸರು? ಸ್ವಲ್ಪ ಅಕ್ಬರ್. ನಮ್ಮ ಆಫೀಸೆಲ್ಲ ಸರ್ ನಮ್ಮ ಆಫೀಸ್ಗೆ ಬರ್ತಾ ಇದ್ದೀರಾ? ವಾಸ ಸರ್, ಇಷ್ಟರಲ್ಲೇ ವಾಸ. ಮಳೆ ಬಂದರೆ ಎಲ್ಲ ಸೋರುತ್ತೆ ಸರ್. ಮನೆ ಇವ್ರಿಗೆ ಇಂಪಾರ್ಟೆಂಟ್. ಇವಾಗ 100%. ಇವರು ಮನೆಯಲ್ಲೇ ಇರ್ತಾರಾ? ತಿಂದ್ಲು ಪಾಪ, ಈ ಥರ ಎಲ್ಲ ಆಗಿದೆ, ಏನಾದರೂ ಮಾಡಿ ಅಂದರೆ ಎಂಥವ್ರಿಗೂ ಮನಸ್ಸು ಕರಗುತ್ತೆ. ಆ ಅಮ್ಮ ಪಾಪ ಹತ್ಕೊಂಡ್ಬಿಟ್ರು ಪಾಪ, ನಮಗೆ ಬೇಜಾರಾಯಿತು. ಆಯಿತು, ಈಗ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ನೀವ್ಯಾರು ಒಂಟಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ. ಓ ಅಣ್ಣ, ಅಳ್ಬೇಡ್ರಿ ನೋಡಿ, ಜೊತೆಗಿರೋದಕ್ಕೆ ನಾವೆಲ್ಲ ಬಂದಿರೋದು. ಮೊದಲನೇದಾಗಿ ನಾನು ಏನು ನಮ್ಮ ಚಿಕ್ಕಬಳ್ಳಾಪುರದ ನೀವೆಲ್ಲ ಸುದ್ದಿವಾಹಿನಿಗಳೇನಿದ್ದೀರಾ, ನಿಮ್ಮ ಒಂದು ನಿಷ್ಕಲ್ಮಶ ನಿಸ್ವಾರ್ಥ ಕಾರ್ಯಕ್ಕೆ ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಂತಹ ಏನು ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರೆಸ್ ಮೀಡಿಯಾ ಇರ್ಬೋದು, ನೀವು ಬೆಳಕಿಗೆ ತರುವಂತಹ ಈ ರೀತಿಯ ಜೀವನಗಳಿದೆಯಲ್ಲ, ಇದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ತಾವೆಲ್ಲ ಏನು ಮಾಡ್ತಿದ್ದೀರಾ, ನಾನು ನಿಜಕ್ಕೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ನಗರ ಹೃದಯ ಭಾಗದಲ್ಲಿರುವಂತಹ HS ಗಾರ್ಡನ್ನ ನಿವಾಸಿ ಅಕ್ಬರ್ ಸಲೀಂ ಅವರು ಆಟೋ ಡ್ರೈವರ್ ಆಗಿ ತನ್ನ ಜೀವನದ ತನ್ನ ಸಂಸಾರದ ಸಾರಥ್ಯವನ್ನು ವಹಿಸಿದರು. ಆ ಒಂದು ವ್ಯಕ್ತಿ ಇವತ್ತು ಏನು ಕಿಡ್ನಿಗಳು ಫೇಲ್ ಆಗಿದೆ, ಅದರ ನಂತರ ಲಿವರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮಾತ್ರ ಅಲ್ಲ, ತಾನೇ ಏನಾದರೂ ಒಂದು ಸ್ವಂತ ಕೆಲಸ ಮಾಡ್ಕೊಳಕ್ಕೂ, ಒಂದು ಬಾತ್ರೂಮ್ಗೆ ಹೋಗೋಕ್ಕೂ, ಒಂದು ಊಟ ಮಾಡೋಕ್ಕೂ ಕಷ್ಟ ಆಗಿರೋಂಥ ಸ್ಥಿತಿ ಆ ವ್ಯಕ್ತಿಗೆ ತಲುಪಿದ್ದಾರೆ. ಈಗ ಆ ವ್ಯಕ್ತಿ ಈಗ ಏನಂತಂದರೆ, ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಜೊತೆಗೆ ಒಂದು ಅಂಗವಿಕಲ ತಂಗಿ ಇದೆ ಅವ್ರಿಗೆ. ನಿಜಕ್ಕೂ ದೇವರು ಕಷ್ಟ ಒಬ್ಬರಿಗೆ ಎಲ್ಲ ಕಷ್ಟ ಕೊಟ್ಬಿಡ್ತಾನ ಅನ್ನೋದನ್ನು ಇಲ್ಲಿ ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ. ಯಾಕಂದರೆ ಒಬ್ಬ ಬಡ ವ್ಯಕ್ತಿ, ಕಷ್ಟ ಬಿದ್ದು ಜೀವನ ಮಾಡ್ತಾ ಇರೋಂಥ ವ್ಯಕ್ತಿಗೆ ಇಷ್ಟೊಂದು ಒಂದಾದ್ರ ಮೇಲೆ ಒಂದು ಇಷ್ಟೊಂದು ಕಷ್ಟಗಳನ್ನು ಕೊಟ್ಬಿಟ್ಟಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು, ನನಗೆ ಊಟ ಮಾಡ್ಕೊಳ್ಳೋಕ್ಕೂ ಕಷ್ಟ. ಆ ರೀತಿಯ ಒಂದು ಸಂದರ್ಭದಲ್ಲಿ ಮಾತಾಡೋದು, ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿದ್ದೀನಿ. ಈ ಮುಖಾಂತರ ನಾನು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಮತ್ತು ಇದನ್ನು ನೋಡ್ತಾ ಇರೋಂತಹ ಎಲ್ಲ ಮಾನವೀಯ ಹೃದಯಗಳಿರುವಂತಹ ಎಲ್ಲ ನಾಗರಿಕರಲ್ಲಿ, ನನ್ನ ಭಾರತ ದೇಶದ ಪ್ರಜೆಗಳಲ್ಲಿ ಕೇಳ್ಕೊಳೋದು ಏನಂತಂದರೆ, ದಯವಿಟ್ಟು ಈ ರೀತಿಯ ಕುಟುಂಬಗಳ ಜೊತೆ ನಿಂತ್ಕೊಳ್ಳೋಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ನಾವೇನು ನಮ್ಮ ಜೀವನಗಳಲ್ಲಿ ಮುಳುಗೋಗಿದ್ದೀವಿ, ಅದರಿಂದ ಒಂದು ಸಣ್ಣ ಪಾಲನ್ನು ಈ ರೀತಿಯ ಕುಟುಂಬಗಳು ಕಂಡಾಗ ದಯವಿಟ್ಟು ಬಂದು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಿ. ಮನುಷ್ಯರಾಗೋದಕ್ಕೆ ನಮಗೆ ಸಿಗುವಂಥ ಅವಕಾಶ ಇದೆಲ್ಲ. ನಿಜಕ್ಕೂ ದೇವರು ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಯುವಕರು ಕ್ರಿಕೆಟ್ ಆಡ್ತಿದ್ದೀರಾ, ನೀವೊಂದು ಟೂರ್ನಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ನೋಂಗಿದ್ರೆ, ಯಾರಾದರೂ ನನ್ನ ಪ್ರೀತಿಸುವಂಥ ಚಿಕ್ಕಬಳ್ಳಾಪುರದಲ್ಲಿ ಯುವಕರಿದ್ದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬೇಕಾದ್ರೆ ಮಾಡೋದೇ ಬೇಡ, ಅದಕ್ಕೆ ಅಂತ ಮುಡುಪಾಗಿಟ್ಟಿರೋ ಒಂದು 20,000ನೋ 50,000ನೋ 10,000ನೋ 1,00,000 ರೂಪಾಯಿ ನಿಮ್ಗೇನಾದರೂ ಉಳಿಯುತ್ತೆ ಅನ್ನೋಂಗಿದ್ರೆ, ನೀವು ಯುವಕರು ಮನಸ್ಸು ಮಾಡಿದ್ರೆ ತಗೊಂಬಂದು ಇಂಥ ಕುಟುಂಬಗಳ ಜೊತೆ ನಿಂತ್ಕೊಬಹುದು. ಯಾರಾದರೂ ನಿಮ್ಮ ಮಕ್ಕಳದ್ದು ನಾಮಕರಣ ಮಾಡ್ತಾಯಿದ್ದೀರಾ, ಯಾರ್ದಾದ್ರೂ ನಿಮ್ಮ ಮಕ್ಕಳದ್ದು ಮದುವೆ ಮಾಡ್ತಾಯಿದ್ದೀರಾ, ಇನ್ನೇನೋ ಮಾಡ್ತಾಯಿದ್ದೀರಾ ಅಂತಂದರೆ, ನೀವು ಮಾಡ್ತಾ ಇರೋ ಅಡುಗೆನಲ್ಲಿ 1-2 ಸ್ವೀಟ್ ಕಡಿಮೆ ಮಾಡಿದ್ರೆ ಡೆಫಿನೆಟ್ಟಾಗಿ ಒಂದು 10,000 20,000 ಉಳಿಯುವಂಥ ಕೆಲಸ ಆಗುತ್ತೆ. ಆ 2 ಸ್ವೀಟ್ ತಿಂದವರು ನಿಮ್ಮನ್ನು ಅಸೂಯೆ ಆದರೂ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಬೈಕೊಂಡಾದರೂ ಹೋಗ್ತಾರೆ. ಆ 2 ಸ್ವೀಟ್ ಕಡಿಮೆ ಆಗೋದ್ರಿಂದ ನಿಮ್ಮ ಮದುವೆ ಆಗಲಿ, ನಿಮ್ಮ ಮನೆಯಲ್ಲಿ ನಡೆಯೋ ಕಾರ್ಯಕ್ರಮ ಆಗಲಿ ಕಡಿಮೆ ಆಗಲ್ಲ. ಆದರೆ ನೀವು ಅದರಲ್ಲಿ ಉಳಿಯೋವಂಥ ಒಂದು 10-20,000 50,000 ಏನೋ ಒಂದಷ್ಟು ದುಡ್ಡನ್ನ ಈ ರೀತಿಯ ಕುಟುಂಬಗಳಿಗೆ ಕೊಟ್ಟರೆ ಆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಮನಸ್ಸಿನಲ್ಲಿರೋ ತೃಪ್ತಿ ಇದೆಯಲ್ಲ, ಅದು ನಿಮ್ಮನ್ನು ನಿಜಕ್ಕೂ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ನೀವು ಏರಿಸುತ್ತೆ. ನಾನು ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊತೀನಿ, ದಯವಿಟ್ಟು ಏನು ಚಿಕ್ಕಬಳ್ಳಾಪುರದಲ್ಲೇ ಇರುವಂತಹ HS ಗಾರ್ಡನ್ನಲ್ಲಿರುವಂತಹ
ಈ ಒಂದು ಕುಟುಂಬದ ಜೊತೆ ದಯವಿಟ್ಟು ತಾವೆಲ್ಲ ನಿಂತ್ಕೊಳ್ಳಿ. ಈ ಒಂದು ಕುಟುಂಬಕ್ಕೆ ಆಸರೆ ಆಗಿ ನೀವು ಮನುಷ್ಯರೆಲ್ಲ ದೇವರುಗಳಾಗಿ ಈ ಮುಖಾಂತರ ಅಂತ ನಾನು ಕೇಳ್ಕೊತಾ ಇದ್ದೀನಿ.